ನಮಸ್ಕಾರ ವೀಕ್ಷಕರೇ, ಇದು ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ರಾಜಕೀಯ ಕ್ರಾಂತಿ. ಸ್ನೇಹಿತರೆ, ಒಂದು ಕ್ಷಣ ಯೋಚನೆ ಮಾಡಿ. ಲಕ್ಷಾಂತರ ಜನ ಕನಸು ಕಾಣುವ IPS ಹುದ್ದೆ, ಅದನ್ನೇ ಬಿಟ್ಟು ರಾಜಕೀಯಕ್ಕೆ ಬಂದಂತಹ ವ್ಯಕ್ತಿ. ತಮಿಳುನಾಡಿನಲ್ಲಿ ಬಿಜೆಪಿಯ ಮುಖವಾಗಿ ಬೆಳೆದ ವ್ಯಕ್ತಿ. DMK ವಿರುದ್ಧ ಸಿಡಿಲಿನಂತೆ ಮಾತನಾಡುತ್ತಿದ್ದ ಯುವ ನಾಯಕ, ಅದೇ ಕೆ ಅಣ್ಣಾಮಲೈ. ಆದರೆ ಇವತ್ತು ಬಿಜೆಪಿಯಿಂದ ಹೊರಬಂದು ಹೊಸ ಸಂಘಟನೆ ಶುರು ಮಾಡಿದ್ದಾರೆ. ಇಲ್ಲಿ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಆ ಸಂಘಟನೆ ಲಾಂಚ್ ಆದ ಕೇವಲ 8 ಗಂಟೆಗಳಲ್ಲಿ 8 ಲಕ್ಷ ಜನ ಸದಸ್ಯರಾಗಿದ್ದಾರೆ. ಕೇವಲ 24 ಗಂಟೆಗಳಲ್ಲಿ ಬರೋಬ್ಬರಿ 14 ಲಕ್ಷ ಜನ ಸದಸ್ಯರಾಗಿದ್ದಾರೆ. ಹೌದು ಸ್ನೇಹಿತರೆ, ಇದು ಸಾಮಾನ್ಯ ನ್ಯೂಸ್ ಅಂತೂ ಅಲ್ವೇ ಅಲ್ಲ. ಇದು ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಆಟ ಶುರುವಾಗ್ತಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿಸುವ ಬೆಳವಣಿಗೆ. ಹಾಗಿದ್ರೆ ಅಣ್ಣಾಮಲೈ ಅವರ ಈ ಹೊಸ ಪ್ಲಾನ್ ಏನು? ಬಿಜೆಪಿಯಿಂದ ಹೊರಬಂದಿದ್ಯಾಕೆ? ಅವರು ಶುರು ಮಾಡಿದ ಈ ಮೂಮೆಂಟ್ ಮುಂದೆ ಪಕ್ಷವಾಗುತ್ತಾ? ಹಾಗೆ ಇದರಿಂದ ವಿಜಯ್, DMK, AIDMK ಪಾರ್ಟಿಗಳ ರಾಜಕೀಯ ಲೆಕ್ಕಾಚಾರಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು? ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡೋಣ. ಮೊದಲನೇದಾಗಿ ನಾವು ಈ ಕುರಿತಾಗಿ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ, ಅಣ್ಣಾಮಲೈ ಅವರ ಈ ಹೊಸ ರಾಜಕೀಯ ಪ್ಲಾನ್ ಬಗ್ಗೆ ಈಗ ತಮಿಳುನಾಡಿನಲ್ಲಿ ಭಾರೀ ಚರ್ಚೆ ನಡೀತಾ ಇದೆ. ಆದರೆ ಈ ಕತೆ ನಿನ್ನೆ ಮೊನ್ನೆ ಶುರುವಾದದ್ದಲ್ಲ. ನಮಗಿರುವ ಮಾಹಿತಿ ಪ್ರಕಾರ ಅಣ್ಣಾಮಲೈ ಅವರು ಕಳೆದ ಡಿಸೆಂಬರ್ನಲ್ಲೇ ಬಿಜೆಪಿಗೆ ಗುಡ್ ಬೈ ಹೇಳುವ ನಿರ್ಧಾರಕ್ಕೆ ಬಂದಿದ್ರು. ಆದರೆ ಪಾರ್ಟಿ ಹೈಕಮಾಂಡ್ ಮನವಿ ಮಾಡಿದ ಕಾರಣ 2026ರ ತಮಿಳುನಾಡು ವಿಧಾನಸಭೆ ಚುನಾವಣೆವರೆಗೂ ಕಾಯೋದಕ್ಕೆ ಒಪ್ಪಿಕೊಂಡಿದ್ರು. ಆದರೆ ಈಗ ಅವರು ಅಧಿಕೃತವಾಗಿ ಹೊರಬಂದಿದ್ದಾರೆ. ಜೂನ್ 2ರಂದು ದೆಹಲಿಗೆ ತೆರಳಿದ ಅಣ್ಣಾಮಲೈ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮುಖಾಮುಖಿಯಾಗಿ ಭೇಟಿಯಾಗಿ ತಮ್ಮ ನಿರ್ಧಾರವನ್ನು ತಿಳಿಸಿದ್ದಾರೆ. ಅದರ ಬೆನ್ನಲ್ಲೇ ಜೂನ್ 5ರಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಅಣ್ಣಾಮಲೈ ಅವರ ರಾಜೀನಾಮೆಯನ್ನು ಅಧಿಕೃತವಾಗಿ ಅಂಗೀಕರಿಸಿದ್ದಾರೆ. ಇಲ್ಲಿಯವರೆಗೆ ಇದು ಒಂದು ಸಾಮಾನ್ಯ ರಾಜೀನಾಮೆ ಕಥೆಯಂತೆ ಕಾಣಬಹುದು. ಆದರೆ ಅಸಲಿ ಆಟ ಶುರುವಾಗಿದ್ದು ಅದರ ನಂತರದಲ್ಲಿ. ಹೌದು, ರಾಜೀನಾಮೆಯ ಬೆನ್ನಲ್ಲೇ ಕೆಲವೇ ಗಂಟೆಗಳಲ್ಲಿ ದೊಡ್ಡ ಘೋಷಣೆಯನ್ನ ಮಾಡೇ ಬಿಟ್ರು. ಬಿಜೆಪಿಯಿಂದ ಹೊರಬಂದ ಕೆಲವೇ ಗಂಟೆಗಳಲ್ಲಿ ಅಣ್ಣಾಮಲೈ ಅವರು ಹೊಸ ಸಂಘಟನೆಯ ಘೋಷಣೆ ಮಾಡಿದ್ರು. ಆ ಸಂಘಟನೆಯ ಹೆಸರು ಅಣ್ಣಾಮಲೈ ಮಕ್ಕಳ್ ಇಯಕ್ಕಂ, ಅಂದರೆ ಅಣ್ಣಾಮಲೈ ಜನತಾ ಸಂಘಟನೆ ಅಂತ. ಇದಕ್ಕಾಗಿ ಅವರು ವಿ ದ ಲೀಡರ್ಸ್ ಅನ್ನುವ ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಜೊತೆಗೆ ವಿ ದ ಲೀಡರ್ಸ್ ಫೌಂಡೇಶನ್ ಅನ್ನುವ ವೇದಿಕೆಯ ಮೂಲಕ ದೊಡ್ಡ ಸಾರ್ವಜನಿಕ ಚಳವಳಿಗೆ ಚಾಲನೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯ ವಿಚಾರ ಇದೆ. ಇದು ಈಗಲೇ ಪಕ್ಷ ಅಂತ ಘೋಷಣೆ ಆಗಿಲ್ಲ. ಆದರೆ ಅಣ್ಣಾಮಲೈ ಅವರು ತಾವೇ ಹೇಳಿರುವಂತೆ ಸರಿಯಾದ ಸಮಯ ಬಂದಾಗ ಇದು ಅಧಿಕೃತ ರಾಜಕೀಯ ಪಕ್ಷವಾಗಬಹುದು. ಹಾಗೆ ಮುಂದಿನ ದಿನಗಳಲ್ಲಿ ಜನರಲ್ ಎಲೆಕ್ಷನ್ಗಳಲ್ಲಿ ಸ್ಪರ್ಧಿಸುವ ಸಾಧ್ಯತೆಯೂ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಇದು ಕೇವಲ ಸಾಮಾಜಿಕ ಸಂಘಟನೆ ಅಲ್ಲ, ಇದೊಂದು ಪೊಲಿಟಿಕಲ್ ಲಾಂಚ್ ಪ್ಯಾಡ್ ಆಗಿ ಕಾಣ್ತಾ ಇದೆ. ಸ್ನೇಹಿತರೆ, ಅಣ್ಣಾಮಲೈ ಅವರ ಪ್ಲಾನ್ ಎಷ್ಟು ಸೀರಿಯಸ್ ಆಗಿದೆ ಗೊತ್ತಾ? ಅದನ್ನು ಹೇಳ್ತೀನಿ ಕೇಳಿ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೆಂಟರ್ ಫಾರ್ ಎಥಿಕ್ಸ್ ಅಂಡ್ ಪಾಲಿಟಿಕ್ಸ್ ಎನ್ನುವ ಸಂಸ್ಥೆಯ ಮೂಲಕ ಈ ಸಂಘಟನೆಗೆ ಸೇರುವ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಡಲಾಗುತ್ತದೆ ಅಂತಲೂ ಹೇಳಲಾಗಿದೆ. ಅಷ್ಟೇ ಅಲ್ಲ, ಮುಂದೆ ಚುನಾವಣೆಗೆ ಸ್ಪರ್ಧಿಸಬಲ್ಲ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವ್ಯವಸ್ಥೆಯನ್ನೂ ರೂಪಿಸಿದ್ದಾರೆ. ಅದರ ಮೇಲೆ ಕೆಲಸವನ್ನ ಆರಂಭಿಸಿದ್ದಾರೆ, ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಅಣ್ಣಾಮಲೈ ಅವರು ಕೇವಲ ಭಾವನಾತ್ಮಕ ಸ್ಪೀಚ್ಗಳಲ್ಲಿ ನಿಲ್ಲದೆ ಸ್ಟ್ರಕ್ಚರ್ಡ್ ಪೊಲಿಟಿಕಲ್ ಆರ್ಗನೈಸೇಷನ್ ಕಟ್ಟುವ ಕೆಲಸ ಶುರು ಮಾಡಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ವೀಕ್ಷಕರೇ, ಈಗ ಈ ಕಥೆಯ ಅತ್ಯಂತ ದೊಡ್ಡ ಟ್ವಿಸ್ಟ್ ಬಗ್ಗೆ ಹೇಳ್ತೀನಿ ಕೇಳಿ. ಅಣ್ಣಾಮಲೈ ಅವರು ವೆಬ್ಸೈಟ್ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನು ಲಾಂಚ್ ಮಾಡಿದ ಕೇವಲ 8 ಗಂಟೆಗಳಲ್ಲಿ 8 ಲಕ್ಷ ಜನ ಸದಸ್ಯತ್ವಕ್ಕೆ ಸೈನ್ ಅಪ್ ಮಾಡಿದ್ದಾರೆ. ಹೌದು, 8 ಗಂಟೆಗಳಲ್ಲಿ 8 ಲಕ್ಷ ನೋಂದಣಿಯಾಗಿದೆ. ಅಣ್ಣಾಮಲೈ ಮಕ್ಕಳ್ ಇಯಕ್ಕಂ ತಂಡವೇ ಟ್ವೀಟ್ ಮಾಡಿ, ಜನರಿಂದ ಬರ್ತಾ ಇರುವ ಪ್ರತಿಕ್ರಿಯೆ ನೋಡಿ ನಮಗೂ ಶಾಕ್ ಆಗಿದೆ. ವೆಬ್ಸೈಟ್ ಮೇಲೆ ಭಾರೀ ಟ್ರಾಫಿಕ್ ಇದೆ, ದಯವಿಟ್ಟು ಸಹನೆಯಿಂದ ಇರಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದರಿಂದ ಒಂದಂತೂ ವಿಷಯ ಸ್ಪಷ್ಟವಾಗ್ತಾ ಇದೆ. ತಮಿಳುನಾಡಿನ ಯುವಕರಲ್ಲಿ ಅಣ್ಣಾಮಲೈ ಅವರಿಗೆ ಇರುವ ಕ್ರೇಜ್ ಇನ್ನೂ ಕಡಿಮೆಯಾಗಿಲ್ಲ. ವಿಶೇಷವಾಗಿ ನಗರ ಪ್ರದೇಶದ ಯುವಕರು, ಮೊದಲ ಬಾರಿಗೆ ರಾಜಕೀಯಕ್ಕೆ ಆಸಕ್ತಿ ತೋರ್ತಾ ಇರುವ ಮತದಾರರು ಮತ್ತು DMK ವಿರುದ್ಧವಾಗಿ ಪರ್ಯಾಯ ಹುಡುಕ್ತಿದ್ದ ವರ್ಗದಲ್ಲಿ ಅಣ್ಣಾಮಲೈ ಹೆಸರು ಇನ್ನೂ ಬಲವಾಗಿಯೇ ಇದೆ. ಆದರೆ ಬಿಜೆಪಿ ಹೇಳ್ತಿರೋದೇ ಬೇರೆ ಕತೆ. ಸ್ನೇಹಿತರೆ, ಇದೆಲ್ಲವೂ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿ ನಾಯಕರು ಇದನ್ನ ತುಂಬಾ ಲೈಟ್ ಆಗಿ ತೋರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ನೈನಾ ನಾಗೇಂದ್ರನ್ ಅವರು ಅಣ್ಣಾಮಲೈ ಹೊರಹೋದ್ರೂ ಬಿಜೆಪಿಗೆ ನಷ್ಟವಿಲ್ಲ, ಬಿಜೆಪಿ ವಿಶ್ವದ ಅತಿದೊಡ್ಡ ಪಕ್ಷ, ಇದು ವ್ಯಕ್ತಿಗಳ ಮೇಲೆ ಅಲ್ಲ ಐಡಿಯಾಲಜಿಯ ಮೇಲೆ ನಡೀತದೆ ಅಂತ ಅಣ್ಣಾಮಲೈ ರಾಜೀನಾಮೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇವರು ಮಾತ್ರ ಅಲ್ಲ, ಮಾಜಿ ಉಪಾಧ್ಯಕ್ಷ MR ಗಾಂಧಿ ಕೂಡ ಪ್ರತಿಯೊಬ್ಬ ನಾಯಕರಿಗೂ ಅವರದ್ದೇ ಆದ ಸ್ಟೈಲ್ ಇರುತ್ತೆ,
ಈ ನಿರ್ಧಾರದಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುವುದಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ವೀಕ್ಷಕರೇ, ಇಲ್ಲಿ ರಾಜಕೀಯದಲ್ಲಿ ಅಧಿಕೃತ ಸ್ಟೇಟ್ಮೆಂಟ್ ಒಂದು ಕತೆ ಹೇಳುತ್ತೆ, ಗ್ರೌಂಡ್ ರಿಯಾಲಿಟಿ ಇನ್ನೊಂದು ಕಥೆಯನ್ನ ಹೇಳ್ತಾ ಇದೆ. ಹಾಗಾದ್ರೆ ಗ್ರೌಂಡ್ ರಿಯಾಲಿಟಿ ಏನ್ ಹೇಳ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಕೊಯಮತ್ತೂರು ಮತ್ತು ಪಶ್ಚಿಮ ತಮಿಳುನಾಡಿನ ಬಿಜೆಪಿ ಕಾರ್ಯಕರ್ತರ ನಡುವೆ ಈಗ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅದೇನಂದ್ರೆ, ಅಣ್ಣಾಮಲೈ ಇಲ್ಲದೆ ಬಿಜೆಪಿ ಹೇಗೆ ಮುಂದೋಗುತ್ತೆ ಅನ್ನೋದು. ಅಣ್ಣಾಮಲೈಯವರು ರಾಜ್ಯಾಧ್ಯಕ್ಷರಾಗಿದ್ದಾಗ ಬಿಜೆಪಿಗೆ ತಮಿಳುನಾಡಿನಲ್ಲಿ ಒಂದು ಹೊಸ ಎನರ್ಜಿ ಬಂದಿತ್ತು. ಅವರ ಪಾದಯಾತ್ರೆಗಳು, ಡಿಎಂಕೆ ಸರ್ಕಾರದ ವಿರುದ್ಧದ ತೀಕ್ಷ್ಣ ಟೀಕೆಗಳು ಮತ್ತು ಸಾಮಾನ್ಯ ಜನರ ಭಾಷೆಯಲ್ಲಿ ಮಾತನಾಡುವ ಶೈಲಿ ಯುವಕರನ್ನ ಸಿಕ್ಕಾಪಟ್ಟೆ ಸೆಳೆದಿತ್ತು. ಈಗ ಅವರು ಹೊರಬಂದ ನಂತರ ಬಿಜೆಪಿಯಲ್ಲಿ ಒಂದು ರೀತಿಯ ಲೀಡರ್ಶಿಪ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅನ್ನುವ ಅಭಿಪ್ರಾಯ ರಾಜಕೀಯ ವಿಶ್ಲೇಷಕರಲ್ಲೂ ಕೇಳಿ ಬರ್ತಾ ಇದೆ. ಇದೇ ಸಮಯದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಬರುತ್ತೆ. ಯಾಕಂದ್ರೆ ಈಗಾಗಲೇ ಅಖಾಡದಲ್ಲಿ ಮತ್ತೊಬ್ಬ ಪ್ಲೇಯರ್ ಕೂಡ ಇದ್ದಾನೆ. ತಮಿಳುನಾಡಿನ ಯುವ ಮತದಾರರ ಒಂದು ಭಾಗ ಈಗಾಗಲೇ ನಟ ವಿಜಯ್ ಅವರ ಕಡೆ ಆಕರ್ಷಿತವಾಗಿದೆ. ಈಗ ಅಣ್ಣಾಮಲೈಯವರು ಕೂಡ ಕಾಮನ್ ಮ್ಯಾನ್ ಪಾಲಿಟಿಕ್ಸ್ ಇಮೇಜ್ ತೆಗೆದುಕೊಂಡು ಬಂದರೆ ಆಂಟಿ ಡಿಎಂಕೆ ಸ್ಪೇಸ್ನಲ್ಲಿ ಹೊಸ ಸ್ಪರ್ಧೆ ಶುರುವಾಗುವ ಸಾಧ್ಯತೆ ಇದೆ. ಅಂದರೆ ಮುಂದೆ ತಮಿಳುನಾಡು ರಾಜಕೀಯ ಕೇವಲ ಡಿಎಂಕೆ ವರ್ಸಸ್ ಎಐಡಿಎಂಕೆ ಅನ್ನುವ ಎರಡು ಪಕ್ಷಗಳ ಆಟವಾಗದೆ ಮಲ್ಟಿಪ್ಲೇಯರ್ ಗೇಮ್ ಆಗಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಹಳ ಇಂಟ್ರೆಸ್ಟಿಂಗ್ ಕುತೂಹಲವನ್ನ ಮೂಡಿಸಿರೋದು ಅಂದರೆ ಅಣ್ಣಾಮಲೈ ಬಿಜೆಪಿ ಯಾಕೆ ಬಿಟ್ರು ಅನ್ನುವ ವಿಚಾರ. ವೀಕ್ಷಕರೇ, ಸಾಮಾನ್ಯವಾಗಿ ರಾಜಕೀಯದಲ್ಲಿ ಯಾರಾದರೂ ನಾಯಕ ಪಕ್ಷವನ್ನು ಬಿಟ್ಟರೆ ಸಾಮಾನ್ಯವಾಗಿ ಎರಡು ರೀತಿಯ ಕಥೆಗಳು ಕೇಳಿಬರುತ್ತೆ. ಒಂದು ಅಧಿಕೃತವಾದ ಕಾರಣ ಆದರೆ ಅದು ಕೇವಲ ಸ್ಟೇಟ್ಮೆಂಟ್ಗಷ್ಟೇ ಸೀಮಿತವಾದರೆ, ಮತ್ತೊಂದು ನಿಜವಾದ ಕಾರಣ. ಅಣ್ಣಾಮಲೈಯವರ ವಿಷಯದಲ್ಲೂ ಈಗ ಇದೇ ಚರ್ಚೆ ನಡೀತಾ ಇದೆ. ಬಿಜೆಪಿ ನಾಯಕರು ಎಲ್ಲವೂ ಸರಿಯಿತ್ತು, ಇದು ಅವರ ವೈಯಕ್ತಿಕ ನಿರ್ಧಾರ ಅಂತ ಹೇಳ್ತಿದ್ದಾರೆ. ಆದರೆ ರಾಜಕೀಯ ವಿಶ್ಲೇಷಕರು ಬಿಜೆಪಿ ಒಳಗಿನ ಕೆಲ ಕಾರ್ಯಕರ್ತರು ಮತ್ತು ಅಣ್ಣಾಮಲೈ ಬೆಂಬಲಿಗರು ಹೇಳ್ತಿರುವ ಕತೆ ಮಾತ್ರ ಸ್ವಲ್ಪ ಬೇರೆಯದೇ ಇದೆ. ಹಾಗಿದ್ರೆ ಅಣ್ಣಾಮಲೈಯವರು ಬಿಜೆಪಿ ಬಿಡೋದಕ್ಕೆ ಕಾರಣ ಕೇವಲ ಟಿಕೆಟ್ ವಿಚಾರನ? ಅದಕ್ಕೆ ಉತ್ತರ ಖಂಡಿತವಾಗ್ಲೂ ಟಿಕೆಟ್ ವಿಚಾರ ಮಾತ್ರ ಅಲ್ಲ ಸ್ನೇಹಿತರೆ. ಇದರ ಹಿಂದೆ ಹಲವು ಲೇಯರ್ಗಳಿವೆ. ಹಾಗೆ ಒಂದೊಂದು ಕಾರಣವನ್ನು ನೋಡ್ತಾ ಹೋದರೆ ಈ ನಿರ್ಧಾರ ಎಷ್ಟು ದಿನಗಳಿಂದ ರೂಪುಗೊಳ್ತಿತ್ತು ಅನ್ನೋದು ಕೂಡ ಅರ್ಥವಾಗುತ್ತೆ. ಹಾಗಾದರೆ ಯಾವ್ಯಾವ ಕಾರಣಗಳಿಂದಾಗಿ ಅಣ್ಣಾಮಲೈ ಬಿಜೆಪಿ ಪಕ್ಷವನ್ನು ಬಿಟ್ಟರು ಅಂತ ಹೇಳಿದ್ರೆ, ಅದಕ್ಕೆ ಮೊದಲನೇದಾಗಿ ಕಂಡುಬರುವ ಕಾರಣನೇ ಎಐಡಿಎಂಕೆ ಮೈತ್ರಿ ಮತ್ತು ಸೀಟು ಹಂಚಿಕೆ ವಿಚಾರ. ಹೌದು, ಮೊದಲನೇದಾಗಿ ಎಲ್ಲರ ಗಮನ ಸೆಳೆದ ವಿಷಯ ಮೈತ್ರಿ ರಾಜಕಾರಣ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎಐಡಿಎಂಕೆ ಒಟ್ಟಿಗೆ ಕಣಕ್ಕಿಳಿದಿದ್ವು. ಆದರೆ ಅಣ್ಣಾಮಲೈಯವರ ರಾಜಕೀಯ ದೃಷ್ಟಿಕೋನ ಆರಂಭದಿಂದಲೂ ಸ್ವಲ್ಪ ವಿಭಿನ್ನವಾಗಿತ್ತು. ಅವರ ನಂಬಿಕೆ ಏನಪ್ಪಾ ಅಂದರೆ, ಬಿಜೆಪಿ ತಮಿಳುನಾಡಿನಲ್ಲಿ ನಿಜವಾಗಿಯೂ ಬೆಳೆಯಬೇಕಾದ್ರೆ ತನ್ನದೇ ಆದ ಸ್ವತಂತ್ರ ಶಕ್ತಿಯಾಗಿ ಬೆಳಿಬೇಕು, ಯಾವುದೇ ಪ್ರಾದೇಶಿಕ ಪಕ್ಷದ ನೆರಳಿನಲ್ಲಿ ಉಳಿಬಾರದು. ಅಂದರೆ ಬಿಜೆಪಿ ತನ್ನದೇ ಗುರುತು ನಿರ್ಮಿಸಿಕೊಳ್ಳಬೇಕು ಅನ್ನೋದು ಅವರ ವಾದ. ಹಲವು ಬಾರಿ ಅವರು ಸಾರ್ವಜನಿಕವಾಗಿಯೂ ಹಾಗೆ ಪರೋಕ್ಷವಾಗಿಯೂ ಇದೇ ರೀತಿಯ ಸಂದೇಶವನ್ನು ಕೊಟ್ಟಿದ್ರು. ಆದರೆ ಹೈಕಮಾಂಡ್ ಲೆಕ್ಕಾಚಾರ ಬೇರೆಯದೇ ಇತ್ತು. ತಮಿಳುನಾಡಿನಲ್ಲಿ ಡಿಎಂಕೆ ವಿರುದ್ಧ ಹೋರಾಡಬೇಕಾದ್ರೆ ಎಐಡಿಎಂಕೆ ಜೊತೆಗೆ ಹೋಗೋದು ಅನಿವಾರ್ಯ ಅಂತ ಕೇಂದ್ರ ನಾಯಕತ್ವ ಭಾವಿಸಿತ್ತು. ಇಲ್ಲಿಂದಲೇ ನೋಡಿ ಭಿನ್ನಾಭಿಪ್ರಾಯ ಆರಂಭ ಆಗಿದ್ದು. ಅಷ್ಟೇ ಅಲ್ಲ, ಸೀಟು ಹಂಚಿಕೆ ವಿಚಾರದಲ್ಲೂ ಅಣ್ಣಾಮಲೈ ತೃಪ್ತರಾಗಿರಲಿಲ್ಲ ಅನ್ನುವ ಮಾತುಗಳು ಕೇಳಿಬಂದಿದೆ. ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಆಯ್ಕೆ ಮತ್ತು ಚುನಾವಣಾ ತಂತ್ರಗಳ ಬಗ್ಗೆ ಕೂಡ ಅವರ ಅಭಿಪ್ರಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿಲ್ಲ ಅನ್ನೋ ಚರ್ಚೆ ನಡೀತು. ಇದು ಮಾತ್ರ ಅಲ್ಲದೆ ಸ್ನೇಹಿತರೆ, ರಾಜಕೀಯದಲ್ಲಿ ಒಂದು ಮಾತಿದೆ, ಒಬ್ಬ ನಾಯಕನಿಗೆ ತನ್ನ ಸ್ಟ್ರಾಟಜಿ ಮೇಲೆ ನಂಬಿಕೆ ಇರುವಾಗ ಅದಕ್ಕೆ ಅವಕಾಶ ಸಿಗದೇ ಇದ್ರೆ ಅಸಮಾಧಾನ ಹುಟ್ಟೋದು ಸಹಜ. ಕೇವಲ ಇದು ಮಾತ್ರ ಕಾರಣ ಅಲ್ಲ, ಬಹಳ ಜನ ಸೀಟು ಸಿಗಲಿಲ್ಲ ಅದಕ್ಕೆ ಹೊರಬಂದರು ಅಂತ ಸರಳವಾಗಿ ಹೇಳ್ತಾರೆ. ಆದರೆ ನಿಜವಾದ ಕತೆ ಅಷ್ಟು ಸರಳವಾಗಿಲ್ಲ. ಯಾಕಂದ್ರೆ ಅಣ್ಣಾಮಲೈಯವರ ರಾಜೀನಾಮೆ ಪತ್ರದಲ್ಲಿ ಕಾಣಿಸುವ ಕೆಲವು ಅಂಶಗಳು ಇನ್ನೂ ಆಳವಾದ ಸಮಸ್ಯೆಯತ್ತ ಸೂಚಿಸುತ್ತೆ. ಅದುವೇ ಎರಡನೇ ಪ್ರಮುಖ ಕಾರಣ, ಅದು ಐಡಿಯಾಲಜಿ ಮತ್ತು ಆಂತರಿಕ ಭಿನ್ನಾಭಿಪ್ರಾಯ. ಅಣ್ಣಾಮಲೈಯವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಒಂದು ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಕಳೆದ ಸುಮಾರು 18 ತಿಂಗಳುಗಳಿಂದ ಹಲವು ವಿಷಯಗಳಲ್ಲಿ ಪಾರ್ಟಿ ಹೈಕಮಾಂಡ್ ಜೊತೆ ಭಿನ್ನಾಭಿಪ್ರಾಯ ಇತ್ತು ಅಂತ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದರೆ, ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಗೌರವ ವ್ಯಕ್ತಪಡಿಸಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಿ ತಮ್ಮ ಅಭಿಪ್ರಾಯ ಬೇರೆ ಇತ್ತು ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಸಾಮಾನ್ಯ ರಾಜಕೀಯ ಹೇಳಿಕೆಯಂತೂ ಅಲ್ಲ. ಇದರ ಅರ್ಥ ಏನಂದರೆ, ಅಣ್ಣಾಮಲೈಯವರಿಗೆ ತಮಿಳುನಾಡಿನ ರಾಜಕೀಯವನ್ನು ನೋಡುವ ದೃಷ್ಟಿಕೋನ ಒಂದು ರೀತಿಯದ್ದಾಗಿದ್ದರೆ, ಕೇಂದ್ರ ನಾಯಕತ್ವದ ದೃಷ್ಟಿಕೋನ ಕೆಲವು ವಿಷಯಗಳಲ್ಲಿ ಬೇರೆಯೇ ಆಗಿರಬಹುದು. ವಿಶೇಷವಾಗಿ ತಮಿಳು ಸಂಸ್ಕೃತಿ, ಪ್ರಾದೇಶಿಕ ಭಾವನೆಗಳು, ಸ್ಥಳೀಯ ರಾಜಕೀಯ ಸಮೀಕರಣಗಳು ಇತ್ಯಾದಿ ವಿಷಯಗಳಲ್ಲಿ ಈ ವ್ಯತ್ಯಾಸ ಕಾಣಿಸಿಕೊಂಡಿರಬಹುದು ಅಂತ ಅನೇಕ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ವೀಕ್ಷಕರೇ, ಇದೆಲ್ಲವನ್ನ ಕೇಳಿದ ಮೇಲೆ ಮತ್ತೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಒಬ್ಬ ನಾಯಕ ರಾಷ್ಟ್ರೀಯ ಪಕ್ಷದೊಳಗೆ ಇದ್ದುಕೊಂಡೇ ತನ್ನ ಪ್ರಾದೇಶಿಕ ರಾಜಕೀಯ ಶೈಲಿಯನ್ನು ಸಂಪೂರ್ಣವಾಗಿ ಅನುಸರಿಸಬಹುದಾ?
ಬಹಳಷ್ಟು ಪ್ರಮುಖ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಅಣ್ಣಾಮಲೈಯವರು ಹೊಸ ದಾರಿಯನ್ನು ಆಯ್ಕೆ ಮಾಡಿಕೊಂಡಿರಬಹುದು. ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ನಾವು ಮೂರನೇ ಕಾರಣವನ್ನು ನೋಡಬೇಕಾಗುತ್ತೆ. ಹೌದು, ಬೆಳೆಯುತ್ತಿರುವ ಜನಪ್ರಿಯತೆ ಮತ್ತು ಒಳ ರಾಜಕೀಯ. ಈಗ ನಾವು ಅತ್ಯಂತ ಸೆನ್ಸಿಟಿವ್ ಭಾಗಕ್ಕೆ ಬಂದಿದ್ದೇವೆ. ಇದಕ್ಕೆ ಯಾವುದೇ ಅಧಿಕೃತ ಸಾಕ್ಷ್ಯ ಇಲ್ಲ, ಆದರೆ ರಾಜಕೀಯ ವಲಯದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಿರುವ ವಿಷಯ ಇದು. ಅಣ್ಣಾಮಲೈ ಬಿಜೆಪಿಗೆ ಸೇರುವ ಮೊದಲು ತಮಿಳುನಾಡು ಬಿಜೆಪಿಯ ಪ್ರಭಾವ ತುಂಬ ಸೀಮಿತವಾಗಿತ್ತು. ಪಕ್ಷದ ಮತ ಶೇಕಡವಾರು ಕಡಿಮೆ ಇತ್ತು, ಅಂದರೆ ವೋಟ್ ಪರ್ಸೆಂಟೇಜ್ ಕಡಿಮೆ ಇತ್ತು. ಯುವಕರಲ್ಲಿ ಆಕರ್ಷಣೆಯೂ ಅಷ್ಟಾಗಿ ಕಾಣ್ತಾ ಇರಲಿಲ್ಲ. ಆದರೆ ಅಣ್ಣಾಮಲೈಯವರು ಬಂದ ನಂತರ ಪರಿಸ್ಥಿತಿ ಬದಲಾಗತೊಡಗಿತು. ಅವರ ಭಾಷಣಗಳು ವೈರಲ್ ಆದವು, ಪಾದಯಾತ್ರೆಗಳು ಸುದ್ದಿಯಾದವು, ಮಾಧ್ಯಮಗಳಲ್ಲಿ ಅವರ ಚರ್ಚೆ ಹೆಚ್ಚಾಯಿತು. ಅದಕ್ಕಿಂತ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ಬಗ್ಗೆ ಮಾತನಾಡುವಾಗ ಜನ ಮೊದಲು ನೆನಪಿಸಿಕೊಳ್ತಾ ಇದ್ದ ಹೆಸರೇ ಅಣ್ಣಾಮಲೈ ಆಗಿತ್ತು. ಇಲ್ಲಿಂದಲೇ ನೋಡಿ ಕೆಲ ಒಳಗಿನ ಅಸಮಾಧಾನಗಳು ಶುರುವಾದವು ಅನ್ನೋ ಮಾತುಗಳು ಕೇಳಿಬರುತ್ತೆ. ಯಾಕಂದರೆ ಯಾವುದೇ ಪಕ್ಷದಲ್ಲೂ ಹೊಸ ನಾಯಕ ವೇಗವಾಗಿ ಬೆಳೆಯಲು ಆರಂಭಿಸಿದಾಗ ಹಳೆಯ ನಾಯಕತ್ವದೊಂದಿಗೆ ಘರ್ಷಣೆಗಳು ಹುಟ್ಟೋದು ಹೊಸದೇನಲ್ಲ. ರಾಜಕೀಯ ಇತಿಹಾಸದಲ್ಲಿ ಇಂತಹ ಉದಾಹರಣೆಗಳು ಸಾಕಷ್ಟಿದೆ. ಹೀಗಾಗಿ ಅಣ್ಣಾಮಲೈಯವರ ಹೆಚ್ಚುತ್ತಿರುವ ಜನಪ್ರಿಯತೆ ಕೆಲ ಹಿರಿಯ ನಾಯಕರಿಗೆ ತಮ್ಮ ಅಸ್ತಿತ್ವದ ವಿಚಾರದಲ್ಲಿ ಅಸೌಕರ್ಯ ಉಂಟು ಮಾಡಿರಬಹುದು ಅನ್ನೋ ಅಭಿಪ್ರಾಯವೂ ಇದೆ. ಇದು ನಿಜಾನ ಸುಳ್ಳೋ ಅನ್ನೋದಕ್ಕಿಂತ ರಾಜಕೀಯದಲ್ಲಿ ಜೋರಾಗಿ ಚರ್ಚೆಯಂತೂ ನಡೀತಾ ಇದೆ. ಅಷ್ಟಕ್ಕೂ ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಬೇಕಾದ ವಿಚಾರ ಏನಪ್ಪಾ ಅಂದರೆ, ಅಣ್ಣಾಮಲೈಯವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಳೆದುಕೊಂಡ ನಂತರದಲ್ಲಿ ಏನಾಯಿತು ಅನ್ನೋದು. ಇದಕ್ಕೆ ಮತ್ತೊಂದು ಕಾರಣವನ್ನು ಅನೇಕರು ಜೋಡಿಸ್ತಾರೆ. ಅಣ್ಣಾಮಲೈಯವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಯಿಸಿ ಹೊಸ ನಾಯಕತ್ವವನ್ನು ತರಲಾಯಿತು. ಇದು ಸಾಮಾನ್ಯ ಸಂಘಟನಾ ಬದಲಾವಣೆ ಆಗಿರಬಹುದು, ಆದರೆ ಅಣ್ಣಾಮಲೈಯವರ ಬೆಂಬಲಿಗರ ದೃಷ್ಟಿಯಲ್ಲಿ ಇದು ಕೇವಲ ಬದಲಾವಣೆ ಅಲ್ಲ, ಅದು ಅವರನ್ನು ನಿಧಾನವಾಗಿ ಸೈಡ್ಲೈನ್ ಮಾಡುವ ಪ್ರಕ್ರಿಯೆಯ ಭಾಗವಾಗಿತ್ತು ಅಂತ ಅವರ ಬೆಂಬಲಿಗರು ವಾದಿಸ್ತಾರೆ. ಇದೇ ಭಾವನೆ ಬಳಿಕದಲ್ಲಿ ಇನ್ನಷ್ಟು ಬಲವಾಯಿತು. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿಯೂ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಇಲ್ಲಿಂದ ಅನೇಕ ಬೆಂಬಲಿಗರಲ್ಲಿ ಪ್ರಶ್ನೆಗಳು ಹುಟ್ಟತೊಡಗಿದ್ವು. ಇವತ್ತಿಗೂ ಕೂಡ ಪಕ್ಷದ ದೊಡ್ಡ ಮುಖವಾಗಿದ್ದ ನಾಯಕನಿಗೆ ಯಾಕೆ ಅವಕಾಶ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಚರ್ಚೆಯಲ್ಲಿದೆ. ಇನ್ನು ನಾಲ್ಕನೆಯ ಪ್ರಮುಖ ಕಾರಣ ಅಂದರೆ ತಮಿಳು ಅಸ್ಮಿತೆಯ ಕಾರ್ಡ್. ಈಗ ನಾಲ್ಕನೇ ಕಾರಣದ ಬಗ್ಗೆ ಮಾತನಾಡೋಣ. ಇದು ಮುಂದಿನ ದಿನಗಳಲ್ಲಿ ಅಣ್ಣಾಮಲೈಯವರ ರಾಜಕೀಯದ ಪ್ರಮುಖ ಅಂಶವಾಗಬಹುದು. ಅದುವೇ ತಮಿಳು ಅಸ್ಮಿತೆ. ಅಣ್ಣಾಮಲೈಯವರು ತಮ್ಮನ್ನು ತಾವು ರಾಷ್ಟ್ರೀಯತೆಯ ಪರವಾದ ನಾಯಕ ಅಂತಲೇ ಹೇಳಿಕೊಂಡಿದ್ದಾರೆ. ಆದರೆ ಅದೇ ಸಮಯದಲ್ಲಿ ತಮಿಳು ಭಾಷೆ, ತಮಿಳು ಸಂಸ್ಕೃತಿ ಮತ್ತು ತಮಿಳು ಪರಂಪರೆಯ ಬಗ್ಗೆ ಬಹಳ ಸ್ಪಷ್ಟವಾದ ನಿಲುವುಗಳನ್ನು ತೆಗೆದುಕೊಂಡಿದ್ದಾರೆ. ಇದು ಅವರ ರಾಜಕೀಯ ಲೆಕ್ಕಾಚಾರವೂ ಕೂಡ ಹೌದು. ತಮಿಳುನಾಡಿನಲ್ಲಿ ಜನರು ಸಾಮಾನ್ಯವಾಗಿ ಸ್ಥಳೀಯ ಭಾವನೆಗಳಿಗೆ ಹೆಚ್ಚು ಸ್ಪಂದಿಸ್ತಾರೆ. ಆದ್ದರಿಂದ ರಾಷ್ಟ್ರೀಯ ಪಕ್ಷದ ಗಡಿಯೊಳಗೆ ಇದ್ದರೆ ಕೆಲವು ಸಂದೇಶಗಳನ್ನು ಜನರಿಗೆ ತಲುಪಿಸೋದು ಕಷ್ಟವಾಗಬಹುದು ಅಂತ ಅಣ್ಣಾಮಲೈಯವರು ಭಾವಿಸಿದ್ದಾರೇನೋ ಅನ್ನೋ ಚರ್ಚೆ ಇದೆ. ಅಂದರೆ ಈಗ ಅವರು ಸಂಪೂರ್ಣವಾಗಿ ಲೋಕಲ್ ಲೀಡರ್ ಇಮೇಜ್ ನಿರ್ಮಿಸುವ ಪ್ರಯತ್ನಕ್ಕೆ ಕೈ ಹಾಕಿರುವ ಸಾಧ್ಯತೆ ಇದೆ. ಇದು ಯಶಸ್ವಿಯಾದರೆ ಅವರ ರಾಜಕೀಯ ಪಯಣವೇ ಒಂದು ಹೊಸ ತಿರುವನ್ನು ಪಡೆದುಕೊಳ್ಳುತ್ತೆ. ಹಾಗಾದರೆ ವೀಕ್ಷಕರೇ, ಅಣ್ಣಾಮಲೈಯವರ ನಿರ್ಧಾರದಿಂದ ತಮಿಳುನಾಡು ರಾಜಕೀಯದಲ್ಲಿ ಅಂಥದ್ದೇನು ಬದಲಾವಣೆ ಆಗಬಹುದು? ಸ್ನೇಹಿತರೆ, ಅಣ್ಣಾಮಲೈಯವರು ಬಿಜೆಪಿಯನ್ನು ಬಿಟ್ಟಿದ್ದಾರೆ, ಹೊಸ ಸಂಘಟನೆ ಆರಂಭಿಸಿದ್ದಾರೆ, ಲಕ್ಷಾಂತರ ಜನರ ಗಮನ ಸೆಳೆದಿದ್ದಾರೆ. ಇವೆಲ್ಲವೂ ಸರಿ. ಆದರೆ ರಾಜಕೀಯದಲ್ಲಿ ಕೊನೆಗೆ ಎಲ್ಲವನ್ನ ನಿರ್ಧರಿಸೋದು ಒಂದೇ ವಿಷಯ, ಅದು ಮತಗಳು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದು ಒಂದು ವಿಚಾರ ಆದರೆ ಎಲೆಕ್ಷನ್ನಲ್ಲಿ ಗೆಲ್ಲೋದು ಮತ್ತೊಂದು ವಿಷಯ. ಹಾಗಾಗಿ ಈಗ ನಾವು ಭಾವನೆಗಳನ್ನು ಬದಿಗಿಟ್ಟು ಡೇಟಾ ಮತ್ತು ಗ್ರೌಂಡ್ ರಿಪೋರ್ಟ್ನ ರಿಯಾಲಿಟಿಯನ್ನು ನೋಡಬೇಕು. ನಿಜವಾಗಿಯೂ ಅಣ್ಣಾಮಲೈ ಮುಂದೆ ದೊಡ್ಡ ರಾಜಕೀಯ ಶಕ್ತಿಯಾಗುವ ಸಾಧ್ಯತೆ ಇದೆಯಾ, ಅಥವಾ ಇದು ಕೇವಲ ಆರಂಭದ ಹೈಪ್ ಆಗಿ ಉಳಿಯುತ್ತಾ? ಮೊದಲು ವೋಟ್ ಶೇರ್ ಕತೆ ನೋಡೋಣ. ಯಾವುದೇ ನಾಯಕನ ರಾಜಕೀಯ ಪ್ರಭಾವವನ್ನು ಅಳಿಬೇಕು ಅಂದರೆ ಮೊದಲು ನೋಡಬೇಕಾಗಿರೋದು ಮತ ಶೇಕಡವಾರು. ಯಾಕಂದರೆ ಭಾಷಣಗಳಿಗೆ ಚಪ್ಪಾಳೆ ಸಿಗಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ವ್ಯೂಸ್ ಬರಬಹುದು, ಆದರೆ ಮತಗಳು ಬರದೇ ಇದ್ದರೆ ರಾಜಕೀಯ ಯಶಸ್ಸು ಸಿಗೋದಿಲ್ಲ. ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಅವಧಿಯಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಯ ವೋಟ್ ಬೇಸ್ ವಿಸ್ತರಿಸಿತ್ತು ಅನ್ನೋ ವಾದವನ್ನು ಅವರ ಬೆಂಬಲಿಗರು ಮಾಡ್ತಾರೆ. 2021ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮತ ಶೇಕಡವಾರು ಸುಮಾರು 2.6ರಷ್ಟಿತ್ತು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಮತ ಶೇಕಡವಾರು ಗಣನೀಯವಾಗಿ ಏರಿಕೆಯಾಯಿತು ಅಂತ ಅಣ್ಣಾಮಲೈ ಬೆಂಬಲಿಗರು ಉಲ್ಲೇಖಿಸ್ತಾರೆ. ಅಂದರೆ ಗೆಲುವುಗಳು ಹೆಚ್ಚು ಬರಲಿಲ್ಲವಾದರೂ ಬಿಜೆಪಿ ಬಗ್ಗೆ ಮಾತನಾಡುವ ಜನರ ಸಂಖ್ಯೆ ಹೆಚ್ಚಾಗಿತ್ತು. ಇದು ರಾಜಕೀಯವಾಗಿ ಒಂದು ಮುಖ್ಯ ಸೂಚನೆ. ಯಾಕಂದರೆ ಮೊದಲು ಗುರುತು ಬರುತ್ತೆ, ನಂತರ ಸಂಘಟನೆ ಬರುತ್ತದೆ, ಆಮೇಲೆ ಮತಗಳು ಬರುತ್ತವೆ. ಅಣ್ಣಾಮಲೈ ಆ ಮೊದಲ ಹಂತದಲ್ಲಿ ಯಶಸ್ವಿಯಾಗಿದ್ರು ಅನ್ನೋದು ಹಲವರ ಅಭಿಪ್ರಾಯ. ಆದರೆ ನಂತರ ಏನಾಯಿತು? ಇಲ್ಲಿಯೇ ಕತೆ ತಿರುವು ಪಡೆದುಕೊಂಡಿದ್ದು. ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಬಂದ ನಂತರ ಪಕ್ಷದ ವೇಗ ಕುಗ್ಗಿತು ಅನ್ನುವ ಅಭಿಪ್ರಾಯ ಹಲವೆಡೆ ಕೇಳಿಬಂದಿದೆ. ಅದರಲ್ಲೂ ವಿಶೇಷವಾಗಿ ಯುವ ಮತದಾರರ ನಡುವೆ.
ಅವರ ಭಾಷಣಗಳು, ಅವರ ಆಕ್ರಮಣಕಾರಿ ರಾಜಕೀಯ ಶೈಲಿ ಮತ್ತೆ ಡಿಎಂಕೆ ವಿರುದ್ಧದ ನೇರ ಹೋರಾಟ ಬಿಜೆಪಿ ಪರ ಹೊಸ ಬೆಂಬಲಿಗರನ್ನ ಸೈನ್ಯದಂತೆ ಸೆಳೆದಿತ್ತು. ಆದರೆ ಅವರು ಸೈಡ್ಲೈನ್ ಆದ ಬಳಿಕ ಆ ಎನರ್ಜಿ ಸ್ವಲ್ಪ ಕಡಿಮೆ ಆಯಿತು ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ಮುಂದಿನ ಚುನಾವಣೆಗಳೇ ತೋರಿಸಬೇಕು. ಆದರೆ ಈ ಚರ್ಚೆ ಈಗಾಗಲೇ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಇಲ್ಲಿ ಅಣ್ಣಾಮಲೈಯವರ ನಿರ್ಗಮನದಿಂದ ಬಿಜೆಪಿಗೆ ನಿಜವಾಗಿಯೂ ನಷ್ಟವಾಗುತ್ತಾ ಅನ್ನೋದನ್ನ ನೋಡೋದಾದ್ರೆ ಈ ಪ್ರಶ್ನೆ ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಬಿಜೆಪಿ ನಾಯಕರು ಯಾವುದೇ ನಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ರಾಜಕೀಯ ಲೆಕ್ಕಾಚಾರ ಸ್ವಲ್ಪ ಬೇರೆ ಕತೆ ಹೇಳ್ಬೋದು. ಯಾಕಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಮತದಾರರಲ್ಲಿ ಒಂದು ವರ್ಗ ಪಕ್ಷದ ಐಡಿಯಾಲಜಿಗಾಗಿ ಮತ ಹಾಕ್ಬೋದು. ಆದರೆ ಇನ್ನೊಂದು ವರ್ಗ ಅಣ್ಣಾಮಲೈ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗಿದ್ದ ಮತದಾರರಾಗಿರಬಹುದು. ಇಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ, ಅಣ್ಣಾಮಲೈ ಬೆಂಬಲಿಗರು ಬಿಜೆಪಿಯಲ್ಲೇ ಉಳಿತಾರಾ ಅಥವಾ ಅವರ ಜೊತೆಯೇ ಹೊಸ ಸಂಘಟನೆಗೆ ಶಿಫ್ಟ್ ಆಗ್ತಾರಾ? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ ಕೊಯಮತ್ತೂರು ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಅಣ್ಣಾಮಲೈ ವೇದಿಕೆಗೆ ಸೇರುವ ಆಸಕ್ತಿ ತೋರ್ತಿದ್ದಾರೆ ಎನ್ನುವ ವರದಿಗಳು ಹೊರಬರ್ತಿವೆ. ಅದು ದೊಡ್ಡ ಪ್ರಮಾಣದಲ್ಲಿ ನಡೆದರೆ ಬಿಜೆಪಿಗೆ ಸವಾಲಾಗಬಹುದು. ಇನ್ನು ಟಿವಿಕೆ ವಿಜಯ್ ಫ್ಯಾಕ್ಟರ್ ಬಗ್ಗೆ ಮಾತನಾಡಲೇಬೇಕು. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಅಖಾಡದಲ್ಲಿ ಮತ್ತೊಬ್ಬ ಆಟಗಾರ ಇದ್ದಾರೆ. ಅವರು ಬೇರಾರೂ ಅಲ್ಲ, ನಟ ವಿಜಯ್. ಕಳೆದ ಕೆಲವು ವರ್ಷಗಳಲ್ಲಿ ವಿಜಯ್ ಅವರ ರಾಜಕೀಯ ಪ್ರವೇಶ ದೊಡ್ಡ ಚರ್ಚೆಯನ್ನು ಹುಟ್ಟಿಸಿತ್ತು. ವಿಶೇಷವಾಗಿ ಯುವ ಮತದಾರರನ್ನ ಸೆಳೆಯುವಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರೆ. ಈಗ ಅಣ್ಣಾಮಲೈ ಕೂಡ ಯುವಕರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಅಲ್ಲಿಗೆ ಅಣ್ಣಾಮಲೈ, ವಿಜಯ್ ಇಬ್ಬರೂ ಒಂದೇ ರಾಜಕೀಯ ಸೀಮಿತ ಸ್ಪೇಸ್ನಲ್ಲಿ ಕೆಲಸ ಮಾಡುವ ಸಾಧ್ಯತೆ ಇದೆ. ಇಲ್ಲಿಯೇ ಸ್ಪರ್ಧೆ ಶುರುವಾಗಬಹುದು. ಒಬ್ಬರು ಸಿನಿಮಾ ಸೂಪರ್ ಸ್ಟಾರ್, ಇನ್ನೊಬ್ಬರು ಮಾಜಿ IPS ಅಧಿಕಾರಿ ಮತ್ತೆ ರಾಜಕೀಯ ಹೋರಾಟಗಾರ ಕೂಡ. ಇಬ್ಬರಿಗೂ ಯುವ ಜನತೆಯ ಸಪೋರ್ಟ್ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯೂತ್ ವೋಟ್ ಯಾರ ಕಡೆ ಹೋಗುತ್ತೆ ಅನ್ನೋದು ತುಂಬಾ ಕುತೂಹಲ ಮೂಡಿಸಿರುವಂತಹ ವಿಷಯ. ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಟ ವಿಜಯ್ ಅಣ್ಣಾಮಲೈಗಿಂತ ತುಂಬಾನೇ ಮುಂದಿದ್ದಾರೆ ಅಂತ ಅನಿಸಬಹುದು. ಆದರೆ ವೀಕ್ಷಕರೇ, ಅಣ್ಣಾಮಲೈ ಅವರ ರಾಜಕೀಯ ಲೆಕ್ಕಾಚಾರಗಳು ಇಷ್ಟಕ್ಕೆ ಮುಗಿದಿಲ್ಲ. ಅಣ್ಣಾಮಲೈ ಹೊಸ ರಾಜಕೀಯ ಗ್ರಾಮರನ್ನೇ ಹೊತ್ತು ತಂದಿದ್ದಾರೆ. ಇದೇ ನೋಡಿ ಇಂಟ್ರೆಸ್ಟಿಂಗ್ ವಿಚಾರ. ಸ್ನೇಹಿತರೆ, ತಮ್ಮ ಹೊಸ ಮೂವ್ಮೆಂಟ್ ಮೂಲಕ ಒಂದು ವಿಭಿನ್ನ ಸಂದೇಶ ಕೊಡಲು ಪ್ರಯತ್ನಿಸ್ತಾ ಇದ್ದಾರೆ. ಅದು ಕಾಮನ್ ಮ್ಯಾನ್ ಪಾಲಿಟಿಕ್ಸ್. ಅಂದ್ರೆ ವ್ಯಕ್ತಿ ಪೂಜೆ ರಾಜಕಾರಣ ಕಡಿಮೆ ಆಗಬೇಕು. ರಾಜಕಾರಣಿಗಳು ಶಾಶ್ವತವಾಗಿ ಅಧಿಕಾರದಲ್ಲಿರಬಾರದು. ಜನಪ್ರತಿನಿಧಿಗಳಿಗೆ ಟರ್ಮ್ ಲಿಮಿಟ್ ಇರಬೇಕು. ಹೊಸ ನಾಯಕತ್ವಕ್ಕೆ ಅವಕಾಶ ಸಿಗಬೇಕು. ಇಂತಹ ವಿಚಾರಗಳನ್ನು ಅವರು ಮುಂದಿಟ್ಟಿದ್ದಾರೆ. ಇದು ತಮಿಳುನಾಡಿನ ಸಾಂಪ್ರದಾಯಿಕ ರಾಜಕೀಯ ಶೈಲಿಯಿಂದ ಸ್ವಲ್ಪ ವಿಭಿನ್ನವಾಗಿದೆ. ಹಾಗಾಗಿ ಓದಿದ ಯುವಕರು, ವೃತ್ತಿಪರರು, ಸಿವಿಲ್ ಸೊಸೈಟಿ ವರ್ಗದ ಜನರು ಈ ವಿಚಾರಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಯಾಕಂದ್ರೆ ಇಂತಹ ವರ್ಗಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಹೋದರೆ ಅದು ಮುಂದೆ ರಾಜಕೀಯ ಶಕ್ತಿಯಾಗಿ ಬೆಳೆಯಬಹುದು. ಇದೆಲ್ಲವೂ ವರ್ಕೌಟ್ ಆಗುತ್ತೆ ಅಂತ ಅನಿಸಿದ್ರು ಇಲ್ಲಿ ಒಂದು ದೊಡ್ಡ ರಿಯಾಲಿಟಿ ಚೆಕ್ ಅನ್ನ ಮಾಡಲೇಬೇಕು. ಇಲ್ಲಿವರೆಗೆ ಕೇಳಿದ್ರೆ ಅಣ್ಣಾಮಲೈ ಅವರು ಮುಂದಿನ ಮುಖ್ಯಮಂತ್ರಿ ಆಗೋದು ಪಕ್ಕಾ ಅನಿಸಬಹುದು. ಆದರೆ ರಾಜಕೀಯ ಅಷ್ಟು ಸುಲಭ ಅಲ್ಲ. ಒಂದು ವೈರಲ್ ವಿಡಿಯೋದಿಂದ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ರ್ಯಾಲಿಯಿಂದ ಸರ್ಕಾರ ರಚಿಸೋದಕ್ಕೆ ಆಗೋದಿಲ್ಲ. 1 ಲಕ್ಷ ಲೈಕ್ಸ್ನಿಂದ ಮತಪೆಟ್ಟಿಗೆ ತುಂಬೋದಿಲ್ಲ. ಇದು ರಾಜಕೀಯದ ಕಠಿಣ ಸತ್ಯ. ಅವರ ಸಂಘಟನೆಗೆ 8 ಗಂಟೆಗಳಲ್ಲಿ 8 ಲಕ್ಷ ಸದಸ್ಯರು ಸಿಕ್ಕಿರೋದು ಖಂಡಿತವಾಗ್ಲೂ ದೊಡ್ಡ ಸಾಧನೆ. ಆದರೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಒಂದು ದೊಡ್ಡ ಯಾಗವನ್ನೇ ಮಾಡಬೇಕಾಗಿದೆ. ಮುಖ್ಯವಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಬೇಕು. ಪ್ರತಿ ಕ್ಷೇತ್ರದಲ್ಲಿ ಸ್ಥಳೀಯ ನಾಯಕರು ಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಂಪನ್ಮೂಲಗಳು ಬೇಕು. ಚುನಾವಣಾ ನಿರ್ವಹಣೆ ಬೇಕು. ಜನರನ್ನ ಮತಗಟ್ಟೆವರೆಗೆ ಕರೆತರುವ ಬಲವಾದ ಸಂಘಟನೆ ಬೇಕು. ಇದ್ಯಾವುದು ಒಂದು ದಿನದಲ್ಲಿ ಆಗುವಂಥದ್ದಲ್ಲ. ಈ ವಿಚಾರವಾಗಿ ನೋಡಿದ್ರೆ ಅಣ್ಣಾಮಲೈ ಅವರ ಬಳಿ ಒಂದು ಅಡ್ವಾಂಟೇಜ್ ಇದೆ. ಅಣ್ಣಾಮಲೈ ಅವರಿಗೆ ಒಂದು ಪ್ರಮುಖ ಪ್ಲಸ್ ಪಾಯಿಂಟ್ ಇದೆ. ಅವರು ಈಗ ರಾಜಕೀಯಕ್ಕೆ ಹೊಸಬ್ರಲ್ಲ. ಬಿಜೆಪಿಯಲ್ಲಿದ್ದ ಅವಧಿಯಲ್ಲಿ ಸಂಘಟನೆ ಹೇಗೆ ಕಟ್ಟಬೇಕು ಅನ್ನೋದನ್ನ ಹತ್ತಿರದಿಂದ ನೋಡಿದ್ದಾರೆ. ಪಾದಯಾತ್ರೆ ಹೇಗೆ ನಡೆಸಬೇಕು, ಕಾರ್ಯಕರ್ತರನ್ನ ಹೇಗೆ ಸಂಘಟಿಸಬೇಕು, ಗ್ರೌಂಡ್ ಲೆವೆಲ್ನಲ್ಲಿ ನೆಟ್ವರ್ಕ್ ಹೇಗೆ ನಿರ್ಮಿಸಬೇಕು, ಇವೆಲ್ಲದರ ಅನುಭವ ಅವರ ಬಳಿ ಇದೆ. ಹೀಗಾಗಿ ಶೂನ್ಯದಿಂದ ಆರಂಭಿಸುವ ನಾಯಕರಿಗಿಂತ ಅವರಿಗೆ ಸ್ವಲ್ಪ ಮುನ್ನಡೆ ಇದೆ ಅನ್ನಬಹುದು. ಇವೆಲ್ಲವೂ ಒಂದು ವಿಚಾರ. ಆದರೆ ಇದೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಕುತೂಹಲಕಾರಿ ಚರ್ಚೆ ನಡೀತಾ ಇದೆ. ಅದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಗ್ಗೆ. ಅಣ್ಣಾಮಲೈ ಅವರು ತಮ್ಮ ಇತ್ತೀಚಿನ ಭಾಷಣದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. 2020ರಲ್ಲಿ ಬಿಜೆಪಿಗೆ ಸೇರುವ ಮುನ್ನ ಒಂದು ದಿನ ಮೊದಲು ರಜನಿಕಾಂತ್ ಅವರು ಕರೆ ಮಾಡಿ ತಮ್ಮ ಜೊತೆ ಬರೋದಕ್ಕೆ ಆಹ್ವಾನ ನೀಡಿದ್ರು ಅಂತ ಹೇಳಿದ್ದಾರೆ. ಅಂದ್ರೆ ಇಬ್ಬರ ಮಧ್ಯೆ ಹಿಂದಿನಿಂದಲೂ ಒಂದು ರೀತಿಯ ವಿಚಾರಧಾರೆಯ ಸಂಪರ್ಕ ಇತ್ತು ಅನ್ನಬಹುದು. ಇದೀಗ ಜನರ ಪ್ರಶ್ನೆ ಏನಂದ್ರೆ, ಮುಂದಿನ ದಿನಗಳಲ್ಲಿ ರಜನಿಕಾಂತ್ ಅವರು ಅಣ್ಣಾಮಲೈ ಅವರ ಹೊಸ ಮೂವ್ಮೆಂಟ್ಗೆ ನೈತಿಕ ಬೆಂಬಲವನ್ನ ನೀಡ್ತಾರಾ ಅಥವಾ ಸಂಪೂರ್ಣವಾಗಿ ದೂರ ಇರ್ತಾರಾ? ಇದಕ್ಕೆ ಉತ್ತರ ಈಗ ಯಾರ ಬಳಿಯೂ ಇಲ್ಲ. ಆದರೆ ಒಂದು ವಿಷಯ ಮಾತ್ರ ಖಚಿತ, ರಜನಿಕಾಂತ್ ಅವರ ಅಭಿಮಾನಿ ಬಳಗ
ಮತ್ತು ಅಣ್ಣಾಮಲೈಯವರ ಯುವ ಬೆಂಬಲಿಗರು ಯಾವತ್ತಾದರೂ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಅದು ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಬಹುದು. ವೀಕ್ಷಕರೇ, ಕೊನೆಯದಾಗಿ ಅಣ್ಣಾಮಲೈಯವರ ಹೊಸ ರಾಜಕೀಯ ಪಯಣ ಯಶಸ್ವಿಯಾಗುತ್ತಾ ಇಲ್ವಾ ಅನ್ನೋದನ್ನ ಈಗಲೇ ನಿರ್ಧರಿಸೋದು ತುಂಬಾನೇ ಬೇಗ ಅನಿಸುತ್ತೆ. ಆದರೆ ಕೆಲವು ಸಂಗತಿಗಳು ಮಾತ್ರ ಸ್ಪಷ್ಟ. ಒಂದು, ಅವರು ಇನ್ನೂ ಯುವಕರಲ್ಲಿ ಪ್ರಭಾವವನ್ನು ಹೊಂದಿದ್ದಾರೆ. ಎರಡು, ಅವರು ರಾಷ್ಟ್ರೀಯ ಪಕ್ಷದ ನೆರಳಿನಿಂದ ಹೊರಬಂದು ಸ್ವತಂತ್ರ ನಾಯಕನಾಗಿ ತಮ್ಮನ್ನ ಮರು ಬ್ರ್ಯಾಂಡ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಮೂರನೇ ವಿಚಾರ ಅಂದರೆ ತಮಿಳುನಾಡಿನ ರಾಜಕೀಯದಲ್ಲಿ ಈಗಾಗಲೇ ಹೊಸ ಸಮೀಕರಣಗಳ ಚರ್ಚೆ ಆರಂಭ ಆಗಿದೆ. ಮತ್ತು ನಾಲ್ಕು, ಮುಂದಿನ ಕೆಲವು ವರ್ಷಗಳು ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಮುಂದಿನ ಕೆಲವು ವರ್ಷಗಳೇ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡ್ತವೆ. ಅವರು ಕೇವಲ ಜನಪ್ರಿಯ ನಾಯಕನಾಗಿಯೇ ಉಳಿತಾರಾ ಅಥವಾ ನಿಜವಾಗಿಯೂ ತಮಿಳುನಾಡಿನ ಮುಂದಿನ ದೊಡ್ಡ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮುತ್ತಾರಾ? ಈ ಪ್ರಶ್ನೆಗೆ ಉತ್ತರ ಸಮಯವೇ ಕೊಡಬೇಕು. ಒಂದಂತೂ ಸತ್ಯ, ಅಣ್ಣಾಮಲೈಯವರ ಈ ಹೆಜ್ಜೆಯಿಂದ ತಮಿಳುನಾಡು ರಾಜಕೀಯ ಮತ್ತಷ್ಟು ಕುತೂಹಲಕರವಾಗಿದೆ. ಹಾಗಾದರೆ ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು ಈ ಬಗ್ಗೆ? ಅಣ್ಣಾಮಲೈಯವರ ಹೊಸ ಸಂಘಟನೆ ಮುಂದಿನ ದಿನಗಳಲ್ಲಿ ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆಯುತ್ತಾ ಅಥವಾ ತಮಿಳುನಾಡಿನ ಸಾಂಪ್ರದಾಯಿಕ ರಾಜಕೀಯ ಶಕ್ತಿಗಳ ನಡುವೆ ಸೀಮಿತವಾಗಿ ಉಳಿಯುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.